ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿಸ್ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು 2 ದಿನದ ವ್ಲಾಗ್ನ ಒಟ್ಟಿಗೆ ಸೇರಿ ಮರ್ಜ್ ಮಾಡಿ ಹಾಕ್ತಾ ಇದ್ದೀನಿ, ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇದು. ಇವಾಗ ನೀವು ನೋಡ್ತಾ ಇರೋದು ಟ್ಯೂಸ್ಡೇ ಸಂಜೆ ತೆಗೆದಿರೋ ವಿಡಿಯೋ. ಇವಾಗ ಟೈಮ್ ಬಂದು 4:45 5 o'clock ಆಗ್ತಾ ಇದೆ. ಮಕ್ಕಳು ಇವಾಗ ಸ್ಕೂಲಿಂದ ಬಂದಿದ್ದರಿಂದ ಹಾಲು ಬಿಸಿ ಮಾಡ್ತಾಯಿದ್ದೀನಿ. ಇಬ್ಬರಿಗೂ ಹಾಲು ಬಿಸಿ ಮಾಡ್ತಾ ಸೈಡ್ ಬೈ ಸೈಡ್ ನಾನು ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಇವತ್ತು ನೈಟ್ ಡಿನ್ನರ್ಗೆ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ, ಅದೇ ಇವತ್ತಿನ ಸ್ಪೆಷಲ್. ಏನಕ್ಕೆ ನೈಟ್ ಮಾಡ್ತಾಯಿದ್ದೀನಿ ಅಂದರೆ ನಿಮಗೆ ಗೊತ್ತಿರುತ್ತೆ, ನನಗೆ ಯಾವಾಗ ಸ್ವಲ್ಪ ಕೆಲಸ ಕಡಿಮೆ ಮಾಡ್ಕೋಬೇಕು ಅನಿಸುತ್ತಾ ಆವಾಗ ನಾನು ನಾನ್ ವೆಜ್ ಅಡುಗೆ ಮಾಡಿಬಿಡ್ತೀನಿ, ಈ ಥರ ಸಾಂಬಾರು ಏನಾದರೂ. ಆವಾಗ ನನಗೆ ಸ್ವಲ್ಪ ಟೈಮ್ ಸೇವಿಂಗ್ ಇರುತ್ತೆ. ವೆಜಿಟೇರಿಯನ್ ಮಾಡಿತ್ತಂದರೆ ಸೈಡ್ ಡಿಶ್ ಏನಾದರೂ ಮಾಡಬೇಕು ಈ ರೀತಿಯಾಗಿ. ಸೊ ಹಾಗಾಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಬ್ಯುಸಿ. ಏನಕ್ಕೆ ಅಂತಂದರೆ ನಾನು ನಿಮಗೆಲ್ಲ ಒಂದು ವಿಷಯನ ಶೇರ್ ಮಾಡಬೇಕು. ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ, ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಬೇಕು. ಹಾಗಾಗಿ ಕೆಲಸ ಜಾಸ್ತಿ ಇರೋದ್ರಿಂದ ಇವತ್ತು ನೈಟ್ಗೆ ನಾನು ನಾನ್ ವೆಜ್ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ದಟ್ ನಾಳೆ ಸ್ವಲ್ಪ ನಾನು ಫ್ರೀ ಆಗಿರ್ಬೋದು, ರೆಸ್ಟ್ ತೊಗೋಬೋದು ಅಂತ. ಆವಾಗ ನಮಗೆ ಟ್ರಾವೆಲ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲಿ ಸಾಂಬಾರಿಗೆ ಇಟ್ಟಿದ್ದೀನಿ, ಸೈಡ್ ಬೈ ಸೈಡ್ ಅನ್ನಕ್ಕೂ ಕೂಡ ಇಡ್ತಾಯಿದ್ದೀನಿ. ಹಾಲು ಹಾಕ್ಕೊಟ್ಟಿದ್ದೀನಿ ಮಕ್ಕಳಿಗೆ. ಇವತ್ತು ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಅವನಿಗೆ ಹೋಮ್ವರ್ಕ್ ಏನಿದೆ ಮಾಡ್ತಾಯಿರು, ನಾನು ಬರ್ತೀನಿ ಅಂತ ಹೇಳಿದೆ. ನಾವು ಹೊರಗಡೆ ಹೋಗ್ತಾ ಇರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿದ್ದರೂ ನಾನು ಮಾಡಿರಲಿಲ್ಲ. ಹಾಗಾಗಿ ಇವಾಗ ಸಾಂಬಾರಿಗೆ ಬೇಕು ಅಂಥೇಳಿ ಆವಾಗ ಕೂತ್ಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಇವಾನ್ಗೂ ಹೋಮ್ವರ್ಕ್ ಮಾಡೋಕ್ಕೆ ಹೇಳಿದ್ದೆ, ಅವನಿಗೆ ಹಾಗೆ ಹೇಳ್ಕೊಡ್ತಾ ಇದ್ದೆ. ಯೂಶ್ವಲಿ ನಾನು ಒಂದು ಪಕ್ಕ ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸ್ತೀನಿ, ಬಟ್ ಇವತ್ತು ಸ್ವಲ್ಪ ಕೆಲಸ ಇರೋದ್ರಿಂದ ಅವನಿಗೆ ಹೋಮ್ವರ್ಕ್ ಮಾಡ್ತಾಯಿರು ಅಂತ ಹೇಳಿದ್ದೀನಿ, ಅವನು ಮಾಡ್ತಾಯಿದ್ದಾನೆ. ಈ ಕಡೆ ನಾನು ಮತ್ತೆ ಸಾಂಬಾರು ನೋಡೋಕ್ಕೆ ಬಂದೆ. ನಾನು ಒಗ್ಗರಣೆಯಲ್ಲೇ ಮಟನ್ನ ಒಂದು 15 ಮಿನಿಟ್ಸ್ ಆದರೂ ಬಿಟ್ಟಿರ್ತೀನಿ. ಸೊ ಇವಾಗ ಇನ್ನೂ ಅದೊಂದು ಸ್ವಲ್ಪ ಒಗ್ಗರಣೆಯಲ್ಲೇ ಬೇಯ್ತಾ ಇದೆ. ಈ ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾವು ಗ್ರೈಂಡ್ ಮಾಡಿ ಸ್ಟೋರ್ ಮಾಡಿ ಯೂಸ್ ಮಾಡ್ತೀವಲ್ವ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಲೈಕ್ ನಾವು ಪ್ಯಾಕೆಟ್ಗೆ ಕಂಪೇರ್ ಮಾಡಿಕೊಂಡ್ರೆ, ರೆಡಿಮೇಡ್ಗೆ ಕಂಪೇರ್ ಮಾಡ್ತು ಅಂತಂದರೆ 90% ಬೆಟರ್. ಬಟ್ ಈ ಥರ ಫ್ರೆಶ್ ಆಗಿ ನಾವು ಆವಾಗ ತಾನೇ ಕ್ಲೀನ್ ಮಾಡಿ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಅದ್ರ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ, ಇನ್ನೂ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೂ ಒಂದು 5-10 ಮಿನಿಟ್ಸ್ ಅದ್ರ ವಾಸನೆ ಹೋಗೋ ತನಕ ಅದನ್ನು ಹಾಗೆ ಬಿಡಬೇಕಾಗುತ್ತೆ. ಈ ಟೈಮಲ್ಲಿ ನಾನು ವಾಶ್ ಆಗಿರೋ ಬಟ್ಟೆನ ಮಡ್ಚ್ಬಿಡೋಣ ಅಂತ ಬಂದಿದ್ದೀನಿ. ಇವತ್ತು 1-2 ರೌಂಡ್ ಮಿಷಿನ್ಗೆ ಬಟ್ಟೆ ಹಾಕಿ ಎಲ್ಲ ಬಟ್ಟೆನೂ ವಾಶ್ ಮಾಡಿದ್ದೀವಿ. ಯಾಕಂದರೆ ನಾವು ಹೊರಗಡೆ ಹೋಗ್ತಾ ಇರೋದ್ರಿಂದ ಮತ್ತೆ ಆ ಕಡೆಯಿಂದ ಕೊಳೆ ಬಟ್ಟೆ ಎತ್ಕೊಂಡು ಬರ್ತೀವಿ. ಈ ಬಟ್ಟೆ ಆ ಬಟ್ಟೆ ಎಲ್ಲ ಸೇರಿದ್ರೆ ಸಿಕ್ಕಾಬಟ್ಟೆ ಜಾಸ್ತಿ ಆಗಿಬಿಡುತ್ತೆ. ನಮಗೆ ತುಂಬ ಸ್ಟ್ರೆಸ್ ಅನಿಸುತ್ತೆ, ನಾವು ಹೋಗಿ ಬಂದು ಟಯರ್ಡ್ ಆಗಿರುತ್ತೆ. ಹಾಗಾಗಿ ಇವತ್ತು ಏನೇನಿದೆ ಎಲ್ಲನೂ ಕ್ಲಿಯರ್ ಮಾಡಿಬಿಡೋಣ ಅಂಥೇಳಿ ಎಲ್ಲ ಬಟ್ಟೆನೂ ಮಿಷಿನಿಗೆ ಹಾಕಿ ವಾಶ್ ಆಗಿ ಡ್ರೈ ಆಗಿದೆ. ಇವಾಗ ಇದನ್ನು ಫೋಲ್ಡ್ ಮಾಡಿ ತೆಗೆದಿಟ್ಬಿಟ್ರೆ ನೆಕ್ಸ್ಟ್ ಊಟ ಮುಗಿಸ್ಕೊಂಡು ನನಗೆ ಟ್ರಿಪ್ಗೆ ಪ್ಯಾಕಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಮತ್ತೆ ನಾನು ಸಾಂಬಾರು ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿಬಿಟ್ಟು ಬಂದಿದೆ. ಇವಾಗ ಅದರ ಸ್ಮೆಲ್ ಹೋಗಿರುತ್ತೆ. ಈ ಟೈಮಲ್ಲಿ ನಾನು ಟೊಮ್ಯಾಟೊ ಮತ್ತು ಸಾಂಬಾರು ಪುಡಿ ಹಾಕ್ಬಿಟ್ಟು ಇದನ್ನು ವಿಜಿಲ್ ಕೂಗಿಸ್ತೀನಿ. ನಾನು ಇಷ್ಟೇ ಮಾಡೋದು. ಹಸ್ಬೆಂಡ್ಗೆ ಈ ರೀತಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಲೈಕ್ ಸ್ವಲ್ಪ ಖಾರ, ಹುಳಿ, ಉಪ್ಪು ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಅದು ಹಾಗೆ ಉಪ್ಪು ಖಾರ ಹಾಕಿ ಮಾಡೋ ಥರ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹಸ್ಬೆಂಡ್ ತುಂಬ ಇಷ್ಟಪಡ್ತಾರೆ. ಮತ್ತು ನನಗೂ ತುಂಬ ಕೆಲಸ ಕಡಿಮೆ ಈ ರೀತಿ ಮಾಡೋದ್ರಿಂದ, ಹಾಗಾಗಿ ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಈ ಕಡೆ ಅನ್ನ ಕೂಡ ರೆಡಿಯಾಗಿತ್ತು, ಅದನ್ನು ತೆಗೆದಿಟ್ಬಿಟ್ಟು ಇನ್ನು ಮುದ್ದೆ ಒಂದು ಮಾಡಬೇಕು. ಅದನ್ನು ಊಟ ಮಾಡೋ ಟೈಮಲ್ಲಿ ಮಾಡಿದ್ರೆ ಬಿಸಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಮತ್ತೆ ನಾನು ಬಟ್ಟೆ ಮಡ್ಚಕ್ಕೆ ಬಂದುಬಿಟ್ಟೆ. ಈ ವಿಡಿಯೋದಲ್ಲಿ ಯಾವುದೇ ಪರ್ಟಿಕ್ಯುಲರ್ ರೆಸಿಪಿ ಇಲ್ಲದೆ ಇರೋದ್ರಿಂದ ಇಲ್ಲಿ ನೀವು ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಇಲ್ಲಿ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಅರ್ಧ ಬಾಣಲಿಯಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ 1-2-3 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು ಹಾಕಿಬಿಟ್ರೆ ನೀವೀಗ ನೋಡ್ತಾ ಇದ್ದೀರಲ್ಲ, ಈ ರೀತಿ ನೀರು ಫುಲ್ ಕುದಿಯುತ್ತೆ. ಅದಾದಮೇಲೆ ರಾಗಿ ಹಿಟ್ಟು ಹಾಕ್ಕೊಂಡು ನಿಧಾನವಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರಾಗಿ ಹಿಟ್ಟು ಹಾಕಿದ್ಮೇಲೆ ಫ್ಲೇಮ್ನ ಲೋ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೈಯಲ್ಲಿ ಇಡ್ತು ಅಂತಂದರೆ ಎಲ್ಲ ಹಾರುತ್ತೆ ಮತ್ತು ಒಂಥರ ಗಂಟು ಆಗಿಬಿಡುತ್ತೆ. ಸ್ವಲ್ಪ ಫ್ಲೇಮ್ನ ಲೋ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅದು ಒಂದು 80 to 90% ಚೆನ್ನಾಗಿ ಮಿಕ್ಸ್ ಆದಮೇಲೆ
ಫ್ಲೇಮ್ನ ಜಾಸ್ತಿ ಮಾಡ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೋದು. ನಿಮಗೆ ತೆಳು ಅನಿಸಿದ್ರೆ ಸ್ವಲ್ಪನೇ ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ನಿಮಗೆ ಕೈಗೆ ಶಕ್ತಿ ಬೇಕಾಗುತ್ತೆ, ಚೆನ್ನಾಗಿ ತಿರುಗಿಸ್ಬೇಕು ಗಂಟಿಲ್ದೇ ಇರೋ ಥರ. ಮತ್ತು ಸ್ವಲ್ಪ ತೆಳುವಾಗೇ ಇತ್ತು ಅಂತಂದರೆ ಅದು ಒಂದು 10 ನಿಮಿಷ ನೀವು ಹಾಗೆ ಅದನ್ನ ಬೇಯಿಸುವಾಗ ಇನ್ನೂ ಗಟ್ಟಿಯಾಗುತ್ತೆ. ಈ ಕಡೆ ನಾನು ಮುದ್ದೆನ ಒಂದು 5ರಿಂದ 10 ನಿಮಿಷ ಬೇಯಕ್ಕೆ ಅಂತ ಬಿಟ್ಟಿದ್ದೀನಿ. ಆ ಕಡೆ ಸಾಂಬಾರು ಕೂಡ ರೆಡಿಯಾಗಿತ್ತು. ಲಾಸ್ಟ್ಗೆ ನಾನು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ಲಾಸ್ಟಲ್ಲಿ ಹಾಕೋದ್ರಿಂದ ಅದು ಒಳ್ಳೆ ಘಮ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಅಟ್ ಎ ಟೈಮ್ ಮುದ್ದೆ ಮತ್ತು ಸಾಂಬಾರು ಎರಡೂ ರೆಡಿ ಆಗ್ತಾಯಿದೆ. ಇವಾಗ ನಾನು ಮುದ್ದೆ ಕಟ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕೈಗೆ ಸ್ವಲ್ಪ ನೀರು ವೆಟ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ಕೊಳ್ಳೋವಂಥದ್ದು ತುಂಬ ಚೆನ್ನಾಗಿರುತ್ತೆ. ರಾಗಿ ಮುದ್ದೆ ತುಂಬ ಒಳ್ಳೆಯದು. ಯಾರ್ಯಾರು ತಿನ್ನಲ್ಲ ಖಂಡಿತ ಅದನ್ನ ಯೂಸ್ ಮಾಡಿ. ಕೆಲವರು ಇದನ್ನು ಇಷ್ಟಪಟ್ಟು ತಿನ್ನಲ್ಲ, ಕೈಗೆ ಅಂಟುತ್ತೆ ಇದೇನು ಮುದ್ದೆ, ಕೆಲವರು ಕಲರ್ಗೋಸ್ಕರನೇ ಮುದ್ದೆ ತಿನ್ನಲ್ಲ. ನಾನು ಕೇಳಿಸ್ಕೊಂಡಿದ್ದೀನಿ ಈ ರೀಸನ್ಗಳನ್ನ, ಹಾಗಾಗಿ ಹೇಳ್ತಾ ಇದ್ದೀನಿ. ಬಟ್ ಹೆಲ್ತ್ ವೈಸ್ ನೋಡಿದ್ರೆ ಭಾಳ ಒಳ್ಳೆಯದು. ಮುದ್ದೆನ ಖಂಡಿತ ಉಪಯೋಗಿಸಿ. ಅದರಲ್ಲೂ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳು ಏನಾದರೂ ಇತ್ತು ಅಂದರೆ ಈ ಥರ ಬಿಸಿ ಮುದ್ದೆಗೆ ಸ್ವಲ್ಪ ತುಪ್ಪ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಈ ಥರ ಇದು ಮಾಡಿ ಉಂಡೆ ಕಟ್ಟಿ ಮಕ್ಕಳಿಗೆ ಕೊಡಿ. ನಿಜವಾಗ್ಲೂ ಎಷ್ಟು ಒಳ್ಳೆಯದು ಅಂತಂದರೆ, ನಾವು ಚಿಕ್ಕವರಿರುವಾಗ ನಮ್ಮ ಅಜ್ಜಿ ಈ ಥರ ಎಲ್ಲ ಮಾಡಿಕೊಟ್ಟಿದ್ರು, ನನಗದು ನೆನಪಿದೆ. ಹಾಗಾಗಿ ಪ್ಲೀಸ್ ರಾಗಿ ಯೂಸ್ ಮಾಡದೇ ಇರೋರು ಖಂಡಿತ ರಾಗಿನ ಯೂಸ್ ಮಾಡಿ, ಅದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ನಾನು ಮುದ್ದೆನೂ ಮಾಡಿಬಿಟ್ಟು ಊಟ ಎಲ್ಲ ಮುಗಿಸಿದಾದ್ಮೇಲೆ ಮತ್ತೆ ವಾಪಸ್ ಪ್ಯಾಕಿಂಗ್ ಈ ಕೆಲಸಕ್ಕೆ ಬಂದೆ. ಹೊರಗಡೆ ಹೋಗ್ತೀವಿ ಅಂದಾಗ ಭಾಳ ಖುಷಿ ಇರುತ್ತೆ. ಏನೋ ಹೊರಗಡೆ ಹೋಗ್ತಾ ಇದ್ದೀವಿ, ಎಕ್ಸೈಟ್ಮೆಂಟ್ ಇರುತ್ತೆ. ಆ ಎಕ್ಸೈಟ್ಮೆಂಟಲ್ಲಿ ನಾವು ಎಷ್ಟು ಟಯರ್ಡ್ ಆಗಿದ್ರು ಎಲ್ಲ ಕೆಲಸನೂ ಮಾಡ್ತೀವಿ ಅನ್ನೋಕ್ಕೆ ನಾನೇ ಎಕ್ಸಾಂಪಲ್. ಯಾಕಂದರೆ ಇವತ್ತು ಬೆಳಗ್ಗೆಯಿಂದ ಎಷ್ಟು ಕೆಲಸ ಅಂದರೆ, ಕಂಪ್ಲೀಟ್ ಮನೆನ ಡೀಪ್ ಕ್ಲೀನ್ ಮಾಡಿ, ಅಡುಗೆ ಮಾಡಿ, ಅದರಲ್ಲೂ ನಾನ್ ವೆಜ್ ಕುಕ್ ಮಾಡಿ, ಇವಾಗ ಪ್ಯಾಕಿಂಗು ಮಾಡ್ತಾಯಿದ್ದೀನಿ ಅಂದರೆ ನಾನು ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಅಂತ ನಿಮಗೆ ಗೊತ್ತಾಗಿರ್ಬೋದು. ತುಂಬ ಖುಷಿಯಾಗಿದೆ. ಯಾಕಂದರೆ ಹೋಗ್ತಾ ಇರೋವಂಥ ಪ್ಲೇಸ್ ನನ್ನ ಡ್ರೀಮ್ ಪ್ಲೇಸ್. ನಾನು ಈ ಪ್ಲೇಸ್ಗೆ ಮುಂಚೆ ಕೂಡ ಹೋಗಿದ್ದೀನಿ, ಬಟ್ ಹೋಗಿದ್ದು ಬಂದ ಮೇಲೆ ಮತ್ತೆ ಇನ್ನೊಂದು ಸರಿ ಹೋಗಬೇಕಂತ ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೆ. ಬಟ್ ಬೈ ಗಾಡ್ಸ್ ಗ್ರೇಸ್ ಒಂದು ಅಪರ್ಚುನಿಟಿ ಸಿಕ್ತು, ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡು ಮತ್ತೆ ಹೋಗ್ತಾ ಇದ್ದೀವಿ. ನಾವು ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ ನಿಮಗೇನಾದರೂ ಗೊತ್ತಾದರೆ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಲಿಸ್ಟಲ್ಲಿ ಸುಮಾರು ಜನ ನನಗೆ ಗೊತ್ತಿರೋರೇ ಇದ್ದೀರಾ, ಹಾಗಾಗಿ ಕೇಳ್ತಾ ಇದ್ದೀನಿ. ನಾನು ಹೋಗ್ತಾ ಇರೋ ಪ್ಲೇಸ್ ನಿಮಗೆ ಗೊತ್ತಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಷ್ಟು ದಿನ ಹೋಗ್ತಾ ಇದ್ದೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ಅಪ್ಕಮಿಂಗ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನಾನು ಬಟ್ಟೆನೆಲ್ಲ ಐರನ್ ಮಾಡಿ ಬರೀ ಬಟ್ಟೆ ಮಾತ್ರ ಪ್ಯಾಕ್ ಮಾಡೋಷ್ಟರಲ್ಲೇ ನಂಗೆ ತುಂಬ ಟಯರ್ಡ್ ಆಗೋಯಿತು. ಹಾಗಾಗಿ ನಾನು ಅಲ್ಲಿಗೆ ಮುಗಿಸ್ದೆ. ಇದು ನೆಕ್ಸ್ಟ್ ಡೇ ನಾನು ಮಾರ್ನಿಂಗ್ ಎದ್ದು ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇನ್ನೂ ಒಂದಷ್ಟು ಐಟಮ್ಸ್ನ ಪ್ಯಾಕ್ ಮಾಡಬೇಕು ಅಂತ ಬಂದಿದ್ದೀನಿ. ನಂದು ಬಟ್ಟೆ ಪ್ಯಾಕಿಂಗ್ ಎಲ್ಲ ಮುಗ್ದಿತ್ತು, ಬಟ್ ಇನ್ನೂ ಬೇರೆ ಐಟಮ್ಸ್ ಎಲ್ಲ ನಾನೇನೂ ತೆಗೆದಿಟ್ಕೊಂಡಿರಲಿಲ್ಲ. ನಾನು ಮುಂಚೆನೇ ಈ ರೀತಿ ಏನೇನು ಬೇಕು ಅಂತ ಹೇಳಿ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೆ, ಸೊ ದಟ್ ನಾವು ಪ್ಯಾಕಿಂಗ್ ಮಾಡೋ ಟೈಮಲ್ಲಿ ಮರ್ತೋಗಲ್ಲ. ನೀವು ಕೂಡ ಅಷ್ಟೇ, ನೀವೆಲ್ಲೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು ಹೋಗೋಕ್ಕೆ ಮುಂಚೆ ನೀವು ಫ್ರೀಯಾಗಿ ನೀವು ಕೂಲಾಗಿರ್ತೀರಲ್ಲ, ಆವಾಗ ಕೂತ್ಕೊಂಡು ಏನೇನು ತೊಗೊಂಡೋಗ್ಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಎಷ್ಟೇ ಜ್ಞಾಪಕ ಇಟ್ಕೊಂಡಿದ್ರು ಲಾಸ್ಟ್ ಮೊಮೆಂಟಲ್ಲಿ ಒಂದೆರಡು ಐಟಮ್ ಮರಿತೀವಿ. ಹಾಗಾಗಿ ನಾನು ಎಲ್ಲಿಗೆ ಹೋಗಬೇಕು ಅಂದ್ರೂ ಈ ರೀತಿ ಒಂದು ಲಿಸ್ಟ್ ಮಾಡ್ಕೊಳ್ತೀನಿ. ಆವಾಗ ನಾನು ಏನೇನು ತೆಗೆದಿಟ್ಕೊಂಡೆ ಅಂತ ಟಿಕ್ ಮಾಡ್ಕೊಂಡು ಹೋಗ್ತೀನಿ. ಏನು ಪೆಂಡಿಂಗ್ ಇದೆ ಅದನ್ನು ನಾನು ತೆಗೆದಿಟ್ಕೊಳ್ಳೋಕೆ ಈಸಿ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಎಲ್ಲನೂ ತೆಗೆದಿಟ್ಕೊಳ್ತಾ ಇದ್ದೀವಿ. ಬೇಕಾಗಿರೋ ಮೆಡಿಸಿನ್ಸು ಮತ್ತು ಶಾಂಪೂ, ಸೋಪ್, ಈ ಥರ ಫೇಸ್ ವಾಶ್ ಇದು, ಮತ್ತು ನಮ್ಮ ಕ್ರೀಮ್ಸ್ ಇರ್ಬೋದು, ಇದೆಲ್ಲ ಫಸ್ಟ್ ಏಡ್ಗೆ ಏನೇನು ಬೇಕು ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಫೇಸ್ ವಾಶ್ ಏನು ಯೂಸ್ ಮಾಡ್ತಾ ಇದ್ದೀನಿ, ಇದನ್ನು ನಾನು ಚಿಕ್ಕದು ಪಾಕೆಟ್ ಫ್ರೆಂಡ್ಲಿ ಬರುತ್ತಲ್ಲ ಆ ಥರ ಬಾಟಲಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನನಗೆ 4 ಡೇಸ್ಗೆ ಅದು ಸಾಕಾಗುತ್ತೆ, ಜಸ್ಟ್ ನನ್ನ ಫೇಸ್ ವಾಶ್ಗೆ ಅಲ್ವಾ, ಸೊ ಹಾಗಾಗಿ ಸಾಕಾಗುತ್ತೆ, ತುಂಬ ದೊಡ್ಡ ಕ್ಯಾರಿ ಮಾಡೋದು ಬೇಡ ಅಂತ ಹೇಳಿ. ಇನ್ನು ಇದೆಲ್ಲ ನನ್ನ ಫಸ್ಟ್ ಏಡ್ ಮೆಡಿಸಿನ್ಸ್, ಮಕ್ಕಳಿಗೆ ಬೇಕಾಗಿರೋ ಮೆಡಿಸಿನ್ಸ್, ನನಗೆ ಬೇಕಾಗಿರೋದು ಎಲ್ಲ ತಗೊಳ್ತಾ ಇದ್ದೀನಿ. ರೀಸೆಂಟಾಗಿ ಸ್ವಲ್ಪ ಹೇಳ್ದಲ್ವ, ನನಗೆ ಡಸ್ಟ್ ಅಲರ್ಜಿ ಜಾಸ್ತಿ ಆಗಿತ್ತು. ನಿಮಗೆ ಇವಾಗಲೂ ಕೂಡ ನನ್ನ ವಾಯ್ಸಲ್ಲಿ ಗೊತ್ತಾಗ್ತಾ ಇರ್ಬೋದು, ಸ್ವಲ್ಪ ನೋಸ್ ಬ್ಲಾಕ್ ಆಗಿದೆ ನನಗೆ. ಇನ್ನು ನಾನು ಮೆಡಿಕೇಷನ್ನ ತಗೊಳ್ತಾನೆ ಇದ್ದೀನಿ, ಹಾಗಾಗಿ ಎಲ್ಲ ಮೆಡಿಸಿನನ್ನು ಮರಿದೇ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದರಲ್ಲೂ ಮೇಯ್ನಾಗಿ ನನಗೆ ಯಾವ ಮೆಡಿಸಿನ್ ಬೇಕು ಅದನ್ನು ಮಾತ್ರ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿ ಚಿಕ್ಕದಾಗಿ ಒಂದು ಪ್ಯಾಕೆಟಲ್ಲಿ ನಾನು ಹ್ಯಾಂಡ್ ಬ್ಯಾಗಲ್ಲೇ ಇಟ್ಕೊಳ್ಳೋಣ ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಯಾಕಂದರೆ ಅದು ಇನ್ ಕೇಸ್ ಆಫ್ ಲೈಕ್ ಏನಾದರೂ ಹುಷಾರು ತಪ್ಪಿದ್ರೆ ಯೂಸ್ ಮಾಡೋಕ್ಕಿರೋ ಎಲ್ಲ ಮೆಡಿಸಿನು ಆ ಒಂದು ಪೌಚಲ್ಲಿದೆ. ಬಟ್ ಇದು ನನ್ನ ಬ್ಯಾಗಲ್ಲಿರುತ್ತೆ, ಯಾಕಂದರೆ ನಾನು ಮಧ್ಯಾಹ್ನ ಸಂಜೆ ಟ್ಯಾಬ್ಲೆಟ್ ತೊಗೊಳ್ಬೇಕು, ಅದನ್ನು ನಾನು ಚಿಕ್ಕ ಪೌಚಲ್ಲಿ ಹಾಕಿ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ಳೋಣ ಅಂತ. ಇವಾಗ ಆಲ್ಮೋಸ್ಟ್ ಎಲ್ಲನೂ ಪ್ಯಾಕ್ ಮಾಡಿದಾಗಿದೆ, ಎಲ್ಲ ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಯಾವ್ದು ಪೆಂಡಿಂಗ್ ಇದೆ ಅಂತ ಯೋಚನೆ ಮಾಡಬೇಕು, ಬೇಕಾಗಿರೋದನ್ನ ಮತ್ತೆ ತಗೋಬೋದು.
ನಾನೆಲ್ಲ ಪ್ಯಾಕ್ ಮಾಡಿದ್ದಾಗಿದೆ. ಇಲ್ಲಿ ಟ್ರಾಲಿ ಇದೆ, ಇಲ್ಲಿ ನಮ್ಮ ಬಟ್ಟೆ ಮತ್ತು ಏನೇನು ಬೇಕು ಎಲ್ಲ ಸ್ವೆಟರ್ಸ್ ಎಲ್ಲ ಇಲ್ಲಿದೆ. ಇನ್ನು ಇಲ್ಲಿ ಬಂತು ಅಂತಂದರೆ ನನ್ನ ಕ್ರೀಮು ಪೌಡರು, ಮಕ್ಕಳದ್ದು ಕ್ರೀಮು ಪೌಡರ್ ಅದೆಲ್ಲ ಇಲ್ಲಿದೆ. ಇದು ಮೆಡಿಸಿನ್ ಇದೆ, ಇದರಲ್ಲಿ ಏನೇನು ಬೇಕು ಫಸ್ಟ್ ಏಡ್ ಮೆಡಿಸಿನು, ಮಕ್ಕಳಿಗೆ ಬೇಕಾಗಿರೋ ಮೆಡಿಸಿನ್ ಎಲ್ಲ ಇದೆ. ಇದರಲ್ಲಿ ಸೋಪು, ಶ್ಯಾಂಪು, ಪೇಸ್ಟ್, ಬ್ರಷ್ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಚಿಕ್ಕದು ನನ್ನ ಹ್ಯಾಂಡ್ ಬ್ಯಾಗ್ ಒಳಗಡೆ ಇರೋಕ್ಕೆ ಅಂತೇಳಿ. ಇದರಲ್ಲಿ ಏನೂ ಇಲ್ಲ. ನಾನೊಂದು ಲಿಪ್ ಬಾಮ್ ಮತ್ತು ಸ್ಟೆಪ್ಸಿಲ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಕೋಲ್ಡ್ ಇರೋದ್ರಿಂದ. ಈ ರೀತಿ ಲೈಕ್ ಚಿಕ್ಕದು ಒಂದು 2-3 ಐಟಮ್ ಇಟ್ಕೊಂಡಿದ್ದೀನಿ. ಈ ಹ್ಯಾಂಡ್ ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ದೀನಿ, ಯಾಕಂದರೆ ಲೈಕ್ ಏನಾದರೂ ಡೈಪರ್ ಅದೆಲ್ಲ ಇಟ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಸ್ಲಿಂಗ್ ಬ್ಯಾಗ್ ಎತ್ಕೊಳ್ಳೋಣ ಅಂದ್ಕೊಂಡೆ, ಸೈಡ್ ಬ್ಯಾಗು. ಬಟ್ ಸ್ವಲ್ಪ ಕ್ಯಾರಿಂಗ್ ಈಸಿ ಇರುತ್ತೆ ಅಂತೇಳಿ ಈ ಬ್ಯಾಗ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ಯಾಕಿಂಗ್ ಎಲ್ಲ ಮುಗ್ದಿದೆ. ಇನ್ನು ನೆಕ್ಸ್ಟ್ ಏನಾಗುತ್ತೆ, ಹೇಗೆ ಹೊರಡ್ತೀವಿ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನೊಂದು ಹೇಳಬೇಕು ಅಂತ ಅಂದ್ಕೊಂಡೆ, ಈ 3 ಪೌಚ್ ಕೂಡ ಕಾಂಬೋ ಅಲ್ಲಿ ತೊಗೊಂಡಿದ್ದು, ಸೆಟ್ ಆಫ್ 3. ನಾನು ಇದನ್ನು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಾನು ಅಲ್ಲಿ ತೊಗೊಳ್ಳುವಾಗ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತ ಯೋಚನೆ ಮಾಡಿದೆ, ಬಟ್ ತುಂಬ 1-2 ಇಯರ್ಸ್ ಮೇಲೆ, ಇಲ್ಲ 2-3 ಇಯರ್ಸ್ ಮೇಲೇ ಆಯಿತು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಈ ಥರ ಟ್ರಾವೆಲಿಂಗಲ್ಲೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.